नमस्कार, मैं अंजना और आप देख रहे हैं ईश्वर इंडिया न्यूज टॉप। ಮಣ್ಣು ಕೊಚ್ಕೊಂಡು ಹೋಗಿದೆ, ಕೆಲವೊಂದು ಮನೆಗಳು ಬಿದ್ದಿದ್ದಾವೆ, ಬೆಳೆ ನಷ್ಟ ಆಗಿದೆ. ಇದಕ್ಕೆ ತತ್ಕ್ಷಣವೇ ಪರಿಹಾರ ಕೊಡುವಂಥ ಒಂದು ಕೆಲಸ ಮಾಡಬೇಕು ಅಂತ ಸೂಚನೆಯನ್ನು ಕೊಟ್ಟಿದ್ದೇನೆ. ಮತ್ತು ಈ ಏನು ಟ್ಯಾಂಕ್ ಇದೆ, ಈ ಟ್ಯಾಂಕ್ ಇನ್ನೂ ಉತ್ತಮವಾಗಿದೆ. ಭಾಳ ಇದು ಇನ್ನೂ 300 mm ಮಳೆ ಆಗಿದೆ. ಒಂದೇ ದಿವಸದಲ್ಲಿ 24 ತಾಸಿನಲ್ಲಿ 300 mm ಮಳೆ ಆಗಿದ್ದು ಇದು ದಾಖಲೆ. ನನಗೆ ತಿಳಿದ ಮಟ್ಟಿಗೆ ಇದು 100 ವರ್ಷದ ದಾಖಲೆ ಇರ್ಬೋದು ಅಂತ ನನಗೆ ಅನ್ನಿಸ್ತಾ ಇದೆ ಇವತ್ತು. ಅದಕ್ಕೆ ಮುಂದೆ ಏನಾದರೂ ಇದೇ ರೀತಿ ಇವತ್ತು ಅತಿವೃಷ್ಟಿಯಾಗಿ ಮಳೆ ಜಾಸ್ತಿ ಆಗಿ 300 mm ಮಳೆ ಬಿದ್ದರೂ ಸಹಿತ ಇಲ್ಲೇನು ಕೆರೆ ಇದೆ, ಕೆರೆಗೆ ಯಾವುದೇ ರೀತಿಯ ಧಕ್ಕೆ ಆಗಬಾರ್ದು, ರೈತರ ಬೆಳೆಗಳಿಗೆ ನಷ್ಟ ಆಗಬಾರ್ದು ಅನ್ನುವಂಥ ರೀತಿಯಲ್ಲಿ ಒಂದು ಇವರಿಗೆ ವಿನ್ಯಾಸ ಮಾಡಲಿಕ್ಕೆ ನಾನು ಹೇಳಿದ್ದೇನೆ. ವಿಸ್ತೃತ ಯೋಜನಾ ವರದಿ ತಯಾರು ಮಾಡಿದ ನಂತರ ಸರ್ಕಾರದ ವತಿಯಿಂದ ಪರಿಹಾರ ಕೊಡ್ತೀವಿ. NDRF SDRF ಅಲ್ಲಿ ನೀರಾವರಿ ಹೊಲಗದ್ದೆಗಳಿಗೆ ನಷ್ಟ ಆಗಿದ್ದಕ್ಕೆ ಎಷ್ಟು ಪರಿಹಾರ ಇದೆ? 13,000 ಸಾವಿರ ಇರ್ಬೋದು, 13,600. ಮತ್ತು ಡ್ರೈ ಏರಿಯಾ ಇದ್ದರೆ ಅದಕ್ಕೆ ಮೋಸ್ಟ್ಲಿ 6,000 8,000 ಏನೋ ಇದೆ. 8,500. ಇವತ್ತು ಒಣಭೂಮಿ ಇದ್ದರೆ 8,500 ಪರ್ ಹೆಕ್ಟರ್ ಪರಿಹಾರ ಇದೆ. ನೀರಾವರಿ ಇದ್ದರೆ 13,000, 18,000. ನೀರಾವರಿಗೆ 18,000. ಈಗ ನೀರಾವರಿ ಇದ್ದರೆ 18,000 ಮತ್ತು ನಿಮ್ಮ ಡ್ರೈ ಇದ್ದರೆ 8. ಊರಿಗೆ ಒಂದು ಸೇವೆ ಮಾಡಿ, ತಹಶೀಲ್ದಾರ್ ನೀವು ಒಂದು ಆರ್ಗನೈಸ್ ಮಾಡಿ, ಅಲ್ಲಿ ಗ್ರಾಮ ಸಭೆ ಮಾಡಿ, ಅವ್ರದ್ದೆಲ್ಲ ಅಭಿಪ್ರಾಯ ತಗೊಳ್ಳಿ. MI ರೆವೆನ್ಯೂ ನೀವು ಅಷ್ಟು ಜನ ಕೂತ್ಕೊಳ್ಳಿ, ನೀವು ಅಲ್ಲಿ ಕೂತ್ಕೊಂಡು ಒಂದು ಗ್ರಾಮ ಸಭೆ ಮಾಡಿ ಅವ್ರದ್ದೆಲ್ಲ ಇಟ್ಕೊಂಡು ತಗೋರಿ. ತಿಳಿತಾ? ಅವ್ರೇನಂತಾರೆ ಅದೆಲ್ಲ ಅಡ್ರೆಸ್ ಮಾಡಿ.